ನಿಮಗೂ ಅದೇ ಕ್ವಶನ್ನು. 18ನೇ ಜೆರ್ಸಿ ನಂಬರ್, 18ನೇ ಸೀಸನ್ನು, ಎಷ್ಟು ಲಕ್ಕಿ ಚಾರ್ಮ್ ಇದೆ ನಮಗೆ ಈ ಸೀಸನ್? ಇವಾಗ ನಾವು ಪ್ರತಿ ಸಲ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ಹೇಳ್ತೀವಲ್ಲ, ನಾವು ನಮಗೋಸ್ಕರ ಕೇಳ್ತಿಲ್ಲ. ಆ ಮನುಷ್ಯನ್ಗೆ ಅವ್ರು ಮಾಡಿರೋ ಅಚೀವ್ಮೆಂಟ್ಸು, ಅವ್ರು ಕೊಟ್ಟಿರೋ ಕಮಿಟ್ಮೆಂಟ್, ಲೈಕ್ ಇಂಡಿಯನ್ ಟೀಮ್ ಇರ್ಬೋದು, RCB ಟೀಮ್ ಇರ್ಬೋದು, ಲೈಕ್ ಅಟ್ಲೀಸ್ಟ್ ಅವ್ರಿಗೊಂದು ಟ್ರೋಫಿ, ಅವ್ರ ಮುಖದಲ್ಲಿ ಖುಷಿ. ಇವಾಗ ಲಾಸ್ಟ್ ಟೈಮ್ ಅವ್ರು T20 ಟ್ರೋಫಿ ಲಿಫ್ಟ್ ಮಾಡಿದಾಗ ಎಷ್ಟು ಜನ ಹತ್ತಿದ್ದಾರೆ. ಸೊ ಅದೇ ತರ ನಮ್ದೊಂದು ಆಸೆ. ಕೊಹ್ಲಿ, AB ಮತ್ತೆ ಗೇಲ್ ಇವರೆಲ್ಲ ಬಂದು ಇವಾಗ ಹಾಲ್ ಆಫ್ ಫೇಮ್ ಎಲ್ಲ ಮಾಡ್ತಾರಲ್ಲ. ಸೊ ಹೆಂಗಿರುತ್ತೆ ಅದೊಂದು, ಫಾರ್ ಎಕ್ಸಾಂಪಲ್ ಇವಾಗ ಫುಟ್ಬಾಲ್ ಟೀಮ್ಸ್ ಎಲ್ಲ ಗೆದ್ರೆ ಅವರೊಂದು ರ್ಯಾಲಿ ಹೋಗ್ತಾರೆ. ಹೌದು. ಸೊ ಆತರ ಇವಾಗ ಬೆಂಗಳೂರಲ್ಲಿ ಇವರೊಂದು ಮಾಡಿದ್ರೆ ಕೊಹ್ಲಿ ಟ್ರೋಫಿ ಇಟ್ಕೊಂಡು, ಅದೆಷ್ಟೊಂದು ಜನಕ್ಕೆ ಒಂಥರ ಕನ್ಸು. ಹೌದು. ಸೊ ಅದೊಂದು ತುಂಬಾ ಆಸೆ. ಹೋಪ್ಫುಲಿ ಈ ವರ್ಷ ಅದಾದ್ರೆ ಅದೊಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದೀವಿ. ಕರೆಕ್ಟ್. ನೀವು ಈಗ ಫುಟ್ಬಾಲ್ ತರ ಸೆಲೆಬ್ರೇಷನ್ ಅಂತ ಅಂದಾಗ ನನಗೆ ನೆನಪಾಯ್ತು. ಅಂದ್ರೆ RCB ಟಾಪ್ 5 ಅಂದ್ರೆ ವರ್ಲ್ಡ್ ಅಲ್ಲೇ ಟಾಪ್ 5 ಕ್ಲಬ್ ಅಲ್ಲಿ RCB ಕೂಡ ಇದೆ. ಅಂದ್ರೆ ಫುಟ್ಬಾಲ್ ಕ್ಲಬ್ ಗಳ ಜೊತೆನೆ. ಹೌದು. ಅಂದ್ರೆ ದೊಡ್ಡ ದೊಡ್ಡ ಕ್ಲಬ್ ಗಳನ್ನ, ಮತ್ತೆ ಮೆಡ್ರಿಡ್, ರಿಯಲ್ ಮೆಡ್ರಿಡ್, ಬಾರ್ಸಿಲೋನಾ, ಮ್ಯಾಂಚೆಸ್ಟರ್ ಸಿಟಿ, ಇದ್ರ ಜೊತೆ RCB ಕೂಡ ಇದೆ. ಸೊ ಆ ಒಂದು ಕ್ರೇಜ್ ಬಗ್ಗೆ ಏನ್ ಹೇಳ್ತೀರಾ? ಅದೇ ಇವಾಗ ನೋಡಿ, ಇವಾಗ ಒಂದು ಟ್ರೋಫಿ ಗೆಲ್ದಿರೋ ಟೀಮ್ ಇಷ್ಟು ಕ್ರೇಜ್ ಬೆಳೆಸಿದೆ ಅಂತಂದ್ರೆ ಅದು ಒಂದು ಚಿಕ್ಕ ಮಾತಲ್ಲ ಅದು. ಹೌದು. ಇವಾಗ ಒಂದು 18 ವರ್ಷದಿಂದ ಟ್ರೈ ಮಾಡಿ ಒಂದು ಸೀಸನ್ ಗೆದ್ದಿಲ್ಲ ಅಂತಂದ್ರೆ ಎಷ್ಟೊಂದು ಟೀಮ್ಸ್ ಇದೆ ಟ್ರೋಫಿ ಹೊಡೆದಿರೋ ಟೀಮ್ಸ್ ಅವರೆಲ್ಲ. ಬಟ್ ಇವರಷ್ಟು ಫೇಮಸ್ ಆಗಿಲ್ಲ. ಯಾಕೆ? ಕ್ರೇಜಿ ಫ್ಯಾನ್ಸ್ ಇದಾರೆ, ಕ್ರೇಜಿ ಲಾಯಲ್ ಫ್ಯಾನ್ ಬೇಸ್ ಇದೆ. ಸೊ ಹೋಪ್ಫುಲಿ ಆ ಕಲೆಕ್ಷನ್ ಏನೋ ಒಂದು ಆ್ಯಡ್ ಆಗುತ್ತೆ. ಸೊ ವರ್ಲ್ಡ್ ವೈಡ್ ಫ್ಯಾನ್ ಇದಾರೆ ಅಂತ ಹೇಳ್ಬೋದು ಮೇಡಮ್. ಏನಕ್ಕೆ ಅಂತಂದ್ರೆ ಲಾಸ್ಟ್ ಯಾವುದು ಒಂದು ಈ ಪೈರೇಟ್ಸ್ ಅಂದ್ರೆ ಈ ಕಡಲ್ಗಳ್ಳರು ಅಂತ ಇರ್ತಾರಲ್ಲ, ಸೊ ಅವರು ಒಂದು ಅಟ್ಯಾಕ್ ಮಾಡಿದಾಗ ಅವರು ಕೂಡ RCB ಜೆರ್ಸಿ ಹಾಕಿದ್ರಂತೆ ಅದ್ರಲ್ಲೊಬ್ಬ. ಸೊ ಅದು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅಂದ್ರೆ ಯಾವ ಲೆವೆಲ್ಗೆ RCB ಇದಾಗಿದೆ ಅಂತ ಒಂದು ಇದಾಗಿತ್ತು. ಸೊ ವರ್ಲ್ಡ್ ವೈಡ್ RCB ಕ್ರೇಜ್ ಯಾವ ತರ ಇದೆ ಅಂತ? ವರ್ಲ್ಡ್ ವೈಡ್ ಇರೋ ಕನ್ನಡಿಗರೇ RCB ಫ್ಯಾನ್ಸ್ ಅಂತ ಹೇಳ್ಬೋದು. ಅಂಡ್ ವಿರಾಟ್ ಕೊಹ್ಲಿಗೆ ಇಟ್ ಇಸ್ ನಾಟ್ ಲೈಕ್ 1 or 2 days ಅಲ್ಲಿ ಆ ಫ್ಯಾನ್ ಬೇಸ್ ಬಂದಿಲ್ಲ. ಇವಾಗ ಎಷ್ಟೊಂದ್ ಜನ ನಾನ್ ಕನ್ನಡಿಗರ್ಸ್ RCB ಟೀಮ್ ಸಪೋರ್ಟ್ ಮಾಡ್ತಾರೆ ಬಿಕಾಸ್ ಆಫ್ ದಟ್ ಪರ್ಸನ್. ಅವರ ಸ್ಪೋರ್ಟ್ಸ್ಗೆ ಅವ್ರು ಕೊಡೋ ಡೆಡಿಕೇಶನ್ ಆಗಿರ್ಬೋದು. ಆನ್ ಫೀಲ್ಡ್ ನೀವು ನೋಡಕ್ಕೆ ಚಾನ್ಸ್ ಇಲ್ಲ. ಅವರು ಬಿಟ್ವೀನ್ ದ ವಿಕೆಟ್ಸ್ ಹೌ ಹಿ ಇಸ್ ರನ್ನಿಂಗ್. ಮೊನ್ನೆ ಪಡಿಕಲ್ ಅಂಡ್ ಹಿ ಸ್ಕೋರ್ಡ್ 4 runs ಬೈ ರನ್ನಿಂಗ್. ಅದೆಲ್ಲ ಲೈಕ್ ಮಿರಾಕಲ್ಸ್ ಅನ್ಸುತ್ತೆ ನಮ್ಗೆ. ಬಿಕಾಸ್ ಈಸ್ ಆಲ್ಮೋಸ್ಟ್ ಈ ಏಜ್ ಅಲ್ಲೂ ಆ ಒಂದು ಎನರ್ಜಿನ ಕಾಪಾಡ್ಕೊಂಡು ಪರ್ಫಾರ್ಮ್ ಮಾಡೋದು ಇಸ್ ನಾಟ್ ಈಸಿ. ಸೊ ವರ್ಲ್ಡ್ ವೈಡ್ ಫ್ಯಾನ್ಸ್ ಬರೋದಕ್ಕೆ ಅದು ಒಂದು ಇಂಪಾರ್ಟೆಂಟ್ ಕಾರಣ ಆಗಿರುತ್ತೆ. ಇಂಡಿಯನ್ ಟೀಮ್ಗೆ ಹಿಸ್ ಕಾಂಟ್ರಿಬ್ಯೂಷನ್ ಇಸ್ ಮೋರ್. ಅದರಿಂದಾಗಿ ಆ ಪರ್ಸನ್ ಇಂದ ಹಿ ಇಸ್ ಪ್ಲೇಯಿಂಗ್ ಫಾರ್ RCB, ಐ ವಿಲ್ ಸಪೋರ್ಟ್ ಫಾರ್ RCB ಅನ್ನೋ ಒಂದಿರುತ್ತೆ. ಇಲ್ಲ ಅಂದ್ರೆ ಯಾರೋ ಆ ಕಡಲ್ಗಳಲ್ಲಿ ಒಬ್ರು ಇಲ್ಲಿಂದ ಹೋಗಿರೋರು ಇರ್ಬೋದು. ಅದು ಆಗಿರೋ ಚಾನ್ಸಸ್ ಇದೆ. ಅವನು ಸೊಮಾಲಿಯಾದವನು. ಸೊ ಅದೆಲ್ಲ ಫ್ಯಾನ್ ಬೇಸ್ ಇರೋದು ಸುಮ್ನೆ ಅಂತೂ ಬಂದಿಲ್ಲ ಸರ್. ಅವರು ಆ ಸ್ಪೋರ್ಟ್ಸ್ ಕೊಟ್ಟಿರೋ ಡೆಡಿಕೇಶನ್ ಆ ಟೀಮ್ಗೆ ಜನ ಉರಿಸ್ತಿರೋ ರೇಂಜ್ಗೂ ಬರ್ತಿದ್ದಾರೆ. ಸುಮ್ನೆ ಆದ್ರೂನು ಫಾರ್ ಎಕ್ಸಾಂಪಲ್ ನನ್ ಫ್ಯಾನ್ಸ್ ನಂಗೆ ಅವ್ರಿಗೆ ಗೊತ್ತಿರುತ್ತೆ ಇವಾಗ ಯಾರು ನನ್ನ ಹತ್ರ ಮಾತಾಡ್ತಿದಾರೋ ಅವ್ರಿಗೆ 4 ಮ್ಯಾಚ್ CSK ಸೋತಿರುತ್ತೆ, ಏನು ಮಾತಾಡಿರಲ್ಲ, ಸೈಲೆಂಟ್ ಆಗಿರ್ತಾರೆ. ಒಂದ್ ಮ್ಯಾಚ್ ಅಲ್ಲಿ RCB ಸೋಲ್ತು ಅಂದ್ರೆ ಸುಮ್ನೆ ಬರ್ತಾರೆ. ನಾವ್ ಅದೇ ಅವ್ರು 4 ಮ್ಯಾಚ್ ಸೋತಿದ್ರು ನಾವೇನು ಮಾತಾಡಿರಲ್ಲ. ಬಟ್ ಅವ್ರು ಸುಮ್ನೆ ಬರ್ತಾರೆ, ನಿನ್ನೆ ನೋಡಿದ್ರ ಮ್ಯಾಚ್ ಹೆಂಗಿತ್ತು RCB ಅಂತ. ಸೊ ಅವ್ರು ಉರಿಸಿದಷ್ಟು ನಾವು ಜಾಸ್ತಿ ಸಪೋರ್ಟ್ ಮಾಡ್ಕೋತಾ ಹೋಗ್ತೀವಿ. ಅದು ಕಮ್ಮಿ ಆಗೋ ಚಾನ್ಸ್ ಅಂತೂ ಇಲ್ವೇ ಇಲ್ಲ. ಬಿಕಾಸ್ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ತಗೊಂಡ್ರು ಹೋಪ್ಫುಲಿ ಅವರೆಲ್ಲೋ ಮ್ಯಾನೇಜ್ಮೆಂಟ್ ಅಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಆ ಸಪೋರ್ಟ್ ಇದ್ದೇ ಇರುತ್ತೆ. ಇವಾಗ ಎಷ್ಟೊಂದ್ ಜನ ಮುಂಬೈಗೆ ಲಾಯಲ್ ಫ್ಯಾನ್ಸ್ ಇರೋದು ಬಿಕಾಸ್ ಆಫ್ ಸಚಿನ್ ತೆಂಡೂಲ್ಕರ್. ಅವರು ಆ ಟೀಮಲ್ಲಿ ಅಸೋಸಿಯೇಟ್ ಆಗಿದ್ದಾರೆ ಅನ್ನೋ ರೀಸನ್ಗೆ. ಸೊ ಹಾಗೇನೆ RCB ಫ್ಯಾನ್ಸ್ ಕೂಡ ಲಾಯಲ್ ಆಗಿ RCB ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.